2 ದಿನಗಳ ಆಸ್ಪತ್ರೆ ವಾಸ ಮುಗಿಸಿ ಬಂದಳು ನೇತ್ರ. ಅವಳಿಗೆ ತಿಳಿದಿರಲಿಲ್ಲ ರಾಘುಗೆ ಮದುವೆಯಾಗಿದೆ ಎಂಬ ವಿಷಯ. ಅವಳ ಸ್ಥಿತಿಯನ್ನು ನೋಡಿದ ರಾಘುಗೆ ಬಹಳ ಬೇಸರವಾಗಿತ್ತು. ಅವಳ ಬಳಿ ಬಂದವನೇ, ನೇತ್ರ, ನಿನ್ನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಏನಾದರೂ ಗೊತ್ತಾ? ನೆನಪಿದ್ಯಾ? ಇಲ್ಲ ರಾಘು, ನನಗೆ ಯಾವುದು ನೆನಪಿಗೆ ಬರ್ತಿಲ್ಲ. ಎಲ್ಲ ಮುಸುಕು ಮುಸುಕಾಗಿ ಕಾಣ್ತಿದೆ. ಹೋಗ್ಲಿ ಬಿಡು, ನೆನಪು ಬಂದಾಗ ಹೇಳು, ಸರಿನಾ? ಎಂದವಳೆ ದೂರದಲ್ಲಿ ನಿಂತು ಇವರನ್ನೇ ನೋಡುತ್ತಿದ್ದ ಆರಾಧನಳನ್ನು ಕಂಡಳು. ಅರೆ ಆರಾಧನಾ, ನೀನೇನು ಇಲ್ಲಿ? ಹೇಗಿದ್ದೀರಾ? ನನ್ನ ನೋಡೋಕೆ ಬಂದ್ರಾ? ಒಂದೇ ಸಮನೆ ಮಾತನಾಡುತ್ತಿದ್ದಳು. ಆರು ಮಾತನಾಡುವ ಮೊದಲೇ ರಾಘು ಮಾತನಾಡಿದನು. ನೇತ್ರ, ನೀನು ವಾಪಸ್ ಬಂದದ್ದು ಅವರಿಗೆ ಗೊತ್ತಾಗಿದೆ. ಹಾಗಾಗಿ ನಿನ್ನ ನೋಡೋಕೆ ಬಂದಿದ್ದಾರೆ. ಈಗ ನೀನು ರೆಸ್ಟ್ ಮಾಡಮ್ಮ ಎಂದು ಎಲ್ಲರೂ ಹೊರಟರು. ರಾಘು, ನೀನು ಮಾಡಿದ್ದು ಸರಿಯಲ್ಲ ಕಣೋ. ಆರಾಧನಾ ನಿನ್ನ ಹೆಂಡತಿ ಕಣೋ. ಅದನ್ನು ನೇತ್ರಾಗಿ ನೀನು ಹೇಳಬೇಕಿತ್ತು ಅಲ್ವಾ? ಯಾಕತ್ತಿಗೆ? ನನ್ನ ಮಗಳು ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ವಾ? ಅವಳು ರಾಘು ಮೇಲೆ ಜೀವನೇ ಇಟ್ಟುಕೊಂಡಿದ್ದಾಳೆ. ಈ ವಿಷಯ ಗೊತ್ತಾದರೆ ಅವಳು ಸಾಯಿಸಿಕೊಳ್ತಾಳಾ ಅಂತ ಅಂದುಕೊಂಡಿದ್ದೀರಾ ಎಂದರು ಸುಲೋಚನಾ ಅಳುಮುಖ ಮಾಡಿ. ಅಮ್ಮ, ಅತ್ತೆ ಹೇಳ್ತಿರೋದು ಸರಿಯಾಗಿಯೇ ಇದೆ. ಡಾಕ್ಟರ್ ಹೇಳಿರೋದು ಅವಳಿಗೆ ಆಘಾತ ಆಗೋ ವಿಷಯ ತಿಳಿಸ್ಬೇಡಿ ಅಂತ. ನನಗೆ ಮದುವೆ ಆಗಿರೋ ವಿಷಯ ಅವಳಿಗೆ ಶಾಕ್ ಆಗಲ್ವಾ? ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಸೊ ಸದ್ಯಕ್ಕೆ ಅವಳಿಗೆ ನಿಜ ತಿಳಿಯೋದು ಬೇಡ ಅನಿಸುತ್ತೆ. ಆರು, ಅಭಿ, ಅಂಜು ಇವರ ಮಾತುಗಳಿಗೆ ಕಿವಿಯಾಗಿದ್ದರಷ್ಟೆ. ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಕೂತಾಗ ಆರು, ಅಂಜು ಎಲ್ಲರಿಗೂ ಬಡಿಸುತ್ತಿದ್ದರು. ಆರಾಧನಳನ್ನು ಗಮನಿಸಿದ ನೇತ್ರ, ಆರಾಧನಾ, ನೀನು ಇನ್ನೂ ಮನೆಗೆ ಹೋಗಿಲ್ವಾ? ಇಲ್ಲೇನು ಮಾಡ್ತಾ ಇದ್ದೀಯಾ? ಮೇಡಮ್, ಅದು ಏನು ಹೇಳಬೇಕೆಂದು ತಿಳಿಯದೆ ರಾಘುನ ಕಡೆ ನೋಡಿದಳು. ಅದನ್ನು ಅರ್ಥ ಮಾಡಿಕೊಂಡ ರಾಘು, ಇವರು ನಿನ್ನ ಸಹಾಯಕ್ಕೆ ಬಂದಿದ್ದಾರೆ ನೇತ್ರ. ನೀನು ಹುಷಾರಾಗುವವರೆಗೂ ನಮ್ಮ ಜೊತೆ ಇರ್ತಾರೆ. ಹಾಗಾದರೆ ನನ್ನ ಸರ್ವೆಂಟನ್ನು ನಗುತ್ತಿದ್ದಳು ಆರು ಹಣಕಿಸುತ್ತಾ. ಅವ ಹೇಳಿದ ಮಾತು ಕೇಳಿ ಎಲ್ಲರಿಗೂ ಬೇಸರವಾಯಿತು. ಮಾತಿನ ಬರದಲ್ಲಿ ಆರುನ ಸರ್ವೆಂಟ್ ಮಾಡಿಬಿಟ್ಟಿದ್ದ. ಆರಾಧನನ ಹೋಗಿ ಮಲಗಿಕೊಳ್ತೀನಿ ಎಂದಳು. ನಿಧಾನವಾಗಿ ಅವಳನ್ನು ರೂಮಿಗೆ ಕರೆದುಕೊಂಡು ಬಂದಳು ರಾಘು ನೇಮಿಸಿದ ಆರಾಧನಾ ಪ್ಲೀಸ್, ಕಾಲನ್ನು ಒತ್ತುತ್ತೀಯಾ? ತುಂಬ ಆಯಾಸ ಆಗಿದೆ ಎಂದಳು ಬಳಲಿದವಳಂತೆ. ಪಾಪ ಎನಿಸಿದ್ದವಳಿಗೆ. ಸರಿ ಮೇಡಮ್ ಎಂದವಳೆ ಕಾಲನ್ನು ಒತ್ತುತ್ತಿದ್ದವಳು ಅವಳ ಕಾಲ ಬಳಿಯೇ ಮಲಗಿಬಿಟ್ಟಳು. ಸಮಯ ಸರಿದರೂ ರೂಮಿಗೆ ಬರದ ಆರಾಧನಾನ ಅರಸುತ್ತ ನೇತ್ರ ರೂಮಿಗೆ ಬಂದನು. ಬಾಗಿಲು ತೆರೆದೇ ಇತ್ತು. ಒಳ ಬಂದವ ನೇತ್ರ ಕಾಲ ಬಳಿ ಮಲಗಿದ್ದ ಆರಾಧನಳನ್ನು ಕಂಡವನಿಗೆ ತನ್ನ ಮೇಲೆ ಬೇಸರವಾಯಿತು. ಛೆ, ಮನೆಗೆ ಮಹಾರಾಣಿಯಾಗಿ ಇರಬೇಕಾಗಿರೋಳನ್ನ ಕೆಲಸದವಳ ಥರ ಅನ್ನೋ ಥರ ಮಾಡಿಬಿಟ್ಟನಲ್ಲ ಮಾತಾಡಿ ಎಂದುಕೊಂಡವ ಅವಳಿಗೆ ಎಚ್ಚರವಾಗದಂತೆ ತೋಳಲ್ಲಿ ಎತ್ತುಕೊಂಡವ ರೂಮಿಗೆ ಕರೆತಂದು ಅವಳನ್ನು ಮಲಗಿಸಿ ತಾನು ಅವಳ ಪಕ್ಕ ಹುರುಳಿಕೊಂಡ. ಅವಳನ್ನು ಎದೆಯ ಬಳಿ ಮಲಗಿಸಿಕೊಂಡು ನೆತ್ತಿಗೆ ತುಟಿಯೂರಿ ಅವಳ ತಲೆ ಸವರುತ್ತಾ ಅವಳನ್ನು ಅಪ್ಪಿ ಬಳಸಿಕೊಂಡು ಮಲಗಿದನು. ಮರುದಿನ ಬೆಳಗ್ಗೆ ಎಚ್ಚರವಾದ ಆರಾಧನಾ ಯಾರದ್ದೋ ಬಂದಿಯಲ್ಲಿದ್ದೇನೆ ಎಂದರಿತು ತಟ್ಟನೆ ಕಣ್ಣು ಬಿಟ್ಟಳು. ಅವಳ ಮುಖದ ಸಮೀಪ ಮುಖ ಕೊಟ್ಟು ಮಲಗಿದ್ದ ಅವಳ ಮನದೊಡೆಯ ದೊಡ್ಡ ಕಣ್ಣು ಬಿಟ್ಟು ಅವನನ್ನು ನೋಡಿ, ನಾನು ಯಾವಾಗ ಇಲ್ಲಿಗೆ ಬಂದೆ? ನಾನು ನೇತ್ರ ರೂಮ್ನಲ್ಲಿ ಇದ್ದೆ ಅಲ್ವಾ? ಇಲ್ಲಿಗೆ ಯಾವಾಗ ಬಂದೆ ನಾನು? ನಿದ್ದೆಗಣ್ಣಲ್ಲಿ ನನಗೆ ನಡೆಯೋ ಕಾಯಿಲೆ ಅಂತೂ ಇಲ್ವಲ್ಲ? ಎತ್ತಾಕೊಂಡು ಬಂದ್ರಾ ಎಂದು ಅವನನ್ನೇ ನೋಡುತ್ತಿದ್ದಳು. ಅವನನ್ನೇ ನೋಡುತ್ತಾ ಮೈ ಮರೆತಿದ್ದವಳು ಅವನ ಸೊಂಪಾದ ತಲೆ ಕೂದಲಲ್ಲಿ ಕೈಯಾಡಿಸಿ ಅವನನ್ನು ಗಟ್ಟಿಯಾಗಿ ಅಪ್ಪಿ ಅವನ ಹಣೆಗೆ ಹೂ ಮುತ್ತಿಟ್ಟಳು. ನಂತರ ಅವನಿಗೆ ಎಚ್ಚರವಾಗದಂತೆ ಬಿಡಿಸಿಕೊಳ್ಳಲು ನೋಡಿದಳು. ಕಳ್ಳರಾಗು ಬಿಗಿಯಾಗಿ ತೋಳಲ್ಲಿ ಬಂಧಿಸಿ ಬಿಟ್ಟಿದ್ದ ಅವಳನ್ನು. ಸರ್ ಸರ್ ಕಣ್ಣು ಬಿಡದೆ ನಿದ್ದೆಗಣ್ಣಿನಲ್ಲಿ ಏನೋ ಕಂದ ಎಂದ. ಸರ್, ಅದು ನಾನು ಹೊರಗಡೆ ಹೋಗಬೇಕು. ಸರಿ ಹೋಗು, ನೀವು ಬಿಟ್ಟರೆ ತಾನೇ ನಾನು ಹೊರಗೆ ಆಗೋದು. ಕಣ್ಣು ಬಿಟ್ಟು ನೋಡಿದ. ಸಮಯ 5 ಗಂಟೆ ತೋರಿಸುತ್ತಿತ್ತು. ಕಂದ, ಇನ್ನೂ 5 ಗಂಟೆ ಕಣೋ. ಇಷ್ಟು ಬೇಗ ಎದ್ದು ಏನು ಮಾಡ್ತೀಯಾ? ತಾಜಿ ಮಾಡೋ ಕಂದ ಎಂದ. ಅವನ ಪ್ರೀತಿ ಬರದ ಮಾತುಗಳು ಅವಳಲ್ಲಿ ಉಲ್ಲಾಸವನ್ನು ತಂದಿತು. ಅವನೆಡೆಗೆ ಅವಳ ಮನಸ್ಸು ನಿಧಾನವಾಗಿ ವಾಲುತ್ತಿತ್ತು. ನೇತ್ರ ಮೇಡಮ್ಗೆ ಅಸಿಸ್ಟೆಂಟ್ ಅಲ್ವ ನಾನು? ಅವರನ್ನು ನೋಡ್ಕೊಬೇಕಲ್ವಾ? ಅದಕ್ಕೆ ಹೋಗಬೇಕು ಅವರ ಹತ್ತಿರ. ಬಿಡಿ ಸರ್ ಎಂದಳು ಮೂತಿ ಹುಬ್ಬಿಸಿ. ಕಂದ, ಸಾರಿನೋ, ಆ ಕ್ಷಣಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ವೋ, ಅದಕ್ಕೆ ಹಾಗೆ ಅಂದುಬಿಟ್ಟೆ. ಸಾರಿ ಕಂದ, ಕೋಪ ಮಾಡ್ಕೊಬೇಡ್ವೋ. ಸರಿ, ನಾನು ಹೋಗಬೇಕು ಬಿಡಿ. ಆಯಿತು, ಹೋಗುವಂತೆ. ಆಗಲೇ ಏನೋ ಕೊಟ್ಟೆ ಅಲ್ವಾ, ಅದನ್ನು ಈಗ ಕೊಟ್ಟು ಬಿಟ್ಟು ಹೋಗು. ನಾನೇನು ಕೊಟ್ಟೆ ಸರ್? ಏನೋ ಪುಟ್ಟ ಸಾರು ಹುಳಿ ಅಂದ್ಕೊಂಡು. ರಾಘು ಅಂತ ಕರಿಬಾರ್ದಾ? ಏನು ರಾಘು ಅಂತನಾ? ಹಾಗೆಲ್ಲ ಗಂಡನ ಹೆಸರಿಟ್ಟು ಕರಿಬಾರ್ದಂತೆ.
ಗಂಡನ ಆಯಸ್ಸು ಕಮ್ಮಿ ಆಗುತ್ತಂತೆ. ಶಾತಂ ಪಾಪಂ, ನಾನು ಆ ಥರ ಎಲ್ಲ ನಿಮ್ಮ ಹೆಸರಿಟ್ಟು ಕರೆಯೋದಿಲ್ಲ ಕಂದ. ಯಾರು ಇದನ್ನೆಲ್ಲ ನಿನಗೆ ಹೇಳಿಕೊಟ್ಟದ್ದು? ಆಯಸ್ಸು ಕಮ್ಮಿ ಆಗುತ್ತೆ ಅಂತ ಆ ಥರ ಏನೂ ಇಲ್ವೋ? ಪ್ಲೀಸ್ ಪುಟ್ಟ, ಒಂದೇ ಒಂದು ಸಲ ನನ್ನ ಹೆಸರಿಟ್ಟು ಕರೆಯೋ. ಇಲ್ಲ ಅಂದರೆ ಇಲ್ಲ ಅಷ್ಟೆ, ನಾನು ಹೆಸರಿಟ್ಟು ಕರೆಯೋದಿಲ್ಲ. ಸುಮ್ಮನೆ ಬಿಡಿ ಈಗ ನನ್ನ. ಸರಿ, ಮೊದಲು ಪಪ್ಪಿ ಕೊಡು, ಆಮೇಲೆ ಬಿಡ್ತೀನಿ. ಪಪ್ಪಿನ? ಅದು ನಾನಾ? ಆಗಲೇ ಕೊಟ್ಟೆ ಅಲ್ವಾ? ಈಗಲೂ ಹಾಗೆ ಕೊಡು, ನಾನು ಕಣ್ಣು ಮುಚ್ಕೊಳ್ತೀನಿ ಬೇಕಾದರೆ. ಹಾಗಾದರೆ ನೀವು ಮಲಗಿರ್ಲಿಲ್ವಾ? ಎಚ್ಚರವಾಗಿ ಇದ್ರಾ? ನೀನು ಮಿಸುಗಾಡುವಾಗಲೇ ಎಚ್ಚರವಾಯಿತು. ಈಗ ಪಪ್ಪಿ ಕೊಟ್ಟು ಹೋಗು. ನಾಚಿದಳು ಅವನ ಮಾತಿಗೆ. ಅವನಿಂದ ಬಿಡಿಸಿಕೊಂಡು ಹೋಗುವವಳನ್ನು ಎಳೆದುಕೊಂಡವ ಅವಳ ಹಣೆಗೆ ಚುಂಬಿಸಿಯೇ ಕಳುಹಿಸಿದ. ತಿಂಡಿ ತಿನ್ನುವ ಸಮಯಕ್ಕೆ ರಾಘು ಸುಂದರವರ ಬಳಿ ಮುಂಬೈಗೆ ಹೋಗಿದ್ದ ವಿಷಯವನ್ನು ತಿಳಿಸಿದನು. ನಿಮಗೆಲ್ಲ ಒಂದು ಹ್ಯಾಪಿ ನ್ಯೂಸ್ ಹೇಳಬೇಕು ಎಂದ. ಹೇಳೋ ರಾಘು, ಏನು ವಿಷಯ? ಡ್ಯಾಡ್, ನನ್ನ ಡ್ರೀಮ್ ಫುಲ್ಫಿಲ್ ಆಯಿತು ಡ್ಯಾಡ್. ಮುಂಬೈ ಪ್ರಾಜೆಕ್ಟ್ ನನಗೆ ಸಿಕ್ತು ಡ್ಯಾಡ್. ಯು ನೋ ವಾಟ್, ಐ ಫೀಲ್ ವೆರಿ ಹ್ಯಾಪಿ. ರಾಘು, ಇಷ್ಟು ಲೇಟಾಗಿ ಈ ವಿಷಯ ಹೇಳ್ತಿದ್ಯಲ್ಲೋ? ಕಂಗ್ರ್ಯಾಚುಲೇಷನ್ಸ್ ರಾಘು, ಅಂತೂ ಇಂತೂ ಹಠ ಸಾಧಿಸಿ ಕೊನೆಗೂ ಗೆದ್ದೆ ಬಿಟ್ಟೆ. ಅಭಿ, ಇನ್ಮೇಲಿಂದ ಬ್ಯುಸಿ ಆಗಿಬಿಡ್ತೀವಿ. ಈ ಮಂತಲ್ಲೇ ಮೆಟೀರಿಯಲ್ಸ್ನ ರೆಡಿ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಮಂತ್ ಒಂದು ಪಾರ್ಟಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಭೂಪತಿ ಅವರನ್ನು ಇನ್ವೈಟ್ ಮಾಡಿದ್ದೀನಿ. ಅವರು ಕೂಡ ನಮ್ಮ ಟೆಕ್ಸ್ಟೈಲ್ನ ನೋಡಿದಾಗೆ ಆಗುತ್ತೆ. ಹೇಗಿದೆ ನನ್ನ ಐಡಿಯಾ? ಅಭಿ, ಅಂಜು, ಆರು ಗಾಬರಿಗೊಂಡರು. ಆರು ಅಂತೂ ಬೆವರುತ್ತಿದ್ದಳು. ರಾಘು, ಕಂಗ್ರ್ಯಾಟ್ಸ್, ಐ ಆಮ್ ಸೋ ಹ್ಯಾಪಿ ನೋ. ಸರಿ, ನಾನು ಅಭಿ ಆಫೀಸ್ಗೆ ಹೊರಡ್ತೀವಿ ಎಂದ. ಬನ್ನಿ ಆರಾಧನಾ, ಹೊರಡೋಣ, ರೆಡಿಯಾಗಿ. ರಾಘು, ಅವಳು ಇನ್ನೂ ಎಷ್ಟು ದಿನ ಇಲ್ಲೇ ಇರ್ತಾಳೆ? ನೀನು ಹುಷಾರಾಗು, ಅವರಿಗೂ ಇರ್ತಾಳೆ. ಸರಿ ರಾಘು, ಹಾಗಾದರೆ ಅವಳು ಇಲ್ಲೇ ಇರಲಿ. ಹೇಗೂ ನನ್ನ ನೋಡಿಕೊಳ್ಳುವುದಕ್ಕೆ ತಾನೇ ಅವಳು ಬಂದಿರೋದು. ಓಕೆ ನೇತ್ರ, ಅವಳು ಇಲ್ಲೇ ಇರಲಿ. ಬಾಯ್ ಗಾಯ್ಸ್. ಹೊರಟ ಅಭಿ ಜೊತೆಗೆ ಆದಿ ರೆಡಿಯಾಗುತ್ತಿದ್ದ ಆಫೀಸಿಗೆ ಹೊರಡಲು ಆಗಲೇ ತಡವಾಗಿತ್ತು. ಮಾಮ, ಅವನ ಬೆನ್ನ ಹಿಂದೆ ನಿಂತು ಬೆನ್ನಿಗೆ ಗೀಚುತ್ತಾ ಕೂಗಿದಳು. ಏನೋ ಪುಟ್ಟ? ನಾನು ಆರುನ ನೋಡಬೇಕು, ಅವಳ ಹತ್ರ ಬಾ, ಹೋಗೋಣ. ಇಲ್ಲ ಪುಟ್ಟ, ಈಗ ಆಗಲ್ವೋ, ಇನ್ನೊಂದು ಸಲ ಹೋಗೋಣ ಆಯಿತಾ? ತಿಂಡಿ ತಿನ್ನಿಸ್ತೀನಿ, ನನಗೆ ಟೈಮ್ ಆಯಿತು. ನನಗೆ ತಿಂಡಿನೂ ಬೇಡ, ಏನೂ ಬೇಡ, ಹೋಗು. ನೋಡು ಗೊಂಬೆ, ಸುಮ್ಮನೆ ಹಠ ಮಾಡಬೇಡ. ನೀನೇನು ಮಗು ಅಲ್ಲ. ಯಾವಾಗಲೂ ನಿಂದು ಇದೇ ಆಯಿತು. ರೇಗಿಬಿಟ್ಟ ಅವಳ ಮೇಲೆ. ಮಾಮ, ಯಾಕಿದ್ದರೆ ಮಾತಾಡ್ತೀಯಾ? ನಾನೇನು ಮಾಡಿದೆ ಈಗ ಅಂತ? ನನಗೆ ಆರು ನೋಡಬೇಕು ಅನ್ನಿಸ್ತಿದೆ. ಕರೆದುಕೊಂಡು ಹೋಗು ಮಾಮ. ಅವಳ ಯಾವ ಮಾತು ಅವನ ಕಿವಿಗೆ ಬೀಳಲಿಲ್ಲ. ಮೊದಲೇ ತಲೆಕೆಡಿಸಿಕೊಂಡಿದ್ದ ಅವ. ರಾಘು ಜೀವನ ಹಾಳು ಮಾಡಿಬಿಟ್ವಿ, ಜೊತೆಗೆ ಆರು ಜೀವನವು ಹಾಳಾಯಿತು ಎಂದು. ಅವರಿಬ್ಬರ ಜೀವನ ಎತ್ತಲಿಂದ ಇನ್ನೆತ್ತಲಿಗೂ ಸಾಗಿಬಿಟ್ಟಿತು. ಅದೇ ಯೋಚನೆಯಲ್ಲಿ ಮುಳುಗಿದ್ದನು. ಮಾಮ ಎಂದು ಕೂಗಿ ಅವನನ್ನು ಜಗ್ಗಿದಳು. ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ? ಸುಮ್ಮನೆ ಹೋಗು ಎಂದವ ಅವಳನ್ನು ತಳ್ಳಿಕೊಂಡೇ ಹೊರಹೋದ. ಕಣ್ಣಲ್ಲಿ ನೀರು ತುಂಬಿಕೊಂಡು ಹಾಗೆ ಮಲಗಿಬಿಟ್ಟಳು. ಆಫೀಸಿಗೆ ಬಂದ ಆದಿತ್ಯನಿಗೆ ಕಣ್ಣೀರು ಹಾಕಿ ಮಲಗಿದ ಗೊಂಬೆ ಮುಖವೇ ಕಣ್ಮುಂದೆ ಬರುತ್ತಿತ್ತು. ಅನ್ಯಮನಸ್ಕನಾಗಿ ಇದ್ದವನು ಅವನನ್ನು ಸುಮಾರು ಹೊತ್ತಿನಿಂದ ಗಮನಿಸಿದ ಅಭಿ ಅವನ ಬಳಿ ಬಂದು, ಹೇ ಆದಿ, ಏನಾಯ್ತೋ? ಯಾಕೋ ಈ ಥರ ಮಂಕಾಗಿ ಕುಳಿತಿದ್ದೀಯಾ? ಅಭಿಯನ್ನು ನೋಡಿದವನ ಮನ ಪಶ್ಚಾತ್ತಾಪದಲ್ಲಿ ಆಗಲೇ ಬೇಯುತ್ತಿತ್ತು. ಅವನನ್ನು ನೋಡಲು ಧೈರ್ಯ ಸಾಲದೆ ತಲೆ ತಗ್ಗಿಸಿ ಅಳುತ್ತಿದ್ದನು. ಗಾಬರಿಯಾದ ಅಭಿ, ಹೇ ಆದಿ, ಏನಾಯ್ತು ಎಂದವನನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟ. ಎಲ್ಲರೂ ಅವರನ್ನೇ ನೋಡುತ್ತಿದ್ದರು. ರಾಘು ಕ್ಯಾಬಿನಲ್ಲಿದ್ದ ಅವನಿಗೆ ಇದು ಗಮನಕ್ಕೆ ಬಂದಿರಲಿಲ್ಲ. ಆದಿ, ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ. ಮೊದಲು ಅಳೋದನ್ನು ನಿಲ್ಲಿಸಿ. ಇಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ. ಬನ್ನಿ ಕ್ಯಾಂಟೀನ್ಗೆ ಹೋಗಿ ಮಾತಾಡೋಣ. ಹೇಳಿ ಆದಿ, ಏನಾಯಿತು? ಯಾಕೆ ಇಷ್ಟೊಂದು ಅಳ್ತಿದ್ದೀರಾ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಲ್ವಾ? ಗೊಂಬೆಗೆ ಏನೂ ಆಗಿಲ್ಲ ತಾನೆ? ಆತಂಕದಿಂದ ಕೇಳಿದ. ಯಾರಿಗೂ ಏನೂ ಆಗಿಲ್ಲ ಸರ್. ನಮ್ಮಿಂದ ರಾಘು ಸರ್ ಲೈಫ್ ಹಾಳಾಗಿ ಹೋಯ್ತಲ್ಲ, ಅದೇ ನೋವಾಗ್ತಿರೋದು ಸರ್. ನಮ್ಮಿಂದ ಎಷ್ಟು ದೊಡ್ಡ ತಪ್ಪಾಗಿದೆ ರಾಘು ಸರ್ಗೆ ಗೊತ್ತಾದರೆ ಅವರು ನಮ್ಮನ್ನು ಕ್ಷಮಿಸ್ತಾರಾ ಎಂದು ಬಿಕ್ಕಿ ಬಿಕ್ಕಿ ಹತ್ತನು. ನಡೆಯಬಾರದು ನಡೆದು ಹೋಗಿದೆ. ಈಗ ಯೋಚನೆ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ ಆದಿ. ರಾಘು ಈಗ ಆರುನ ಮನಸಾರೆ ಇಷ್ಟಪಡುತ್ತಿದ್ದಾನೆ. ಸದ್ಯಕ್ಕೆ ನೀವು ಯಾರು ಅನ್ನೋದನ್ನು ಆದಷ್ಟು ಬೇಗ ರಾಘುಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಸಮಯ ಸಂದರ್ಭ ನೋಡಿ ಗೊಂಬೆ ಬಗ್ಗೆ ಹೇಳೋಣ. ಪ್ಲೀಸ್, ನೀವು ಅದನ್ನು ಯೋಚನೆ ಮಾಡಬೇಡಿ. ನನಗೆ ಈಗ ಸಮಾಧಾನ ಆಯಿತು ಸರ್. ನಾನು ನಿಮ್ಮ ಫ್ರೆಂಡ್ ಥರ ಆದಿ. ಪದೇ ಪದೇ ಸರ್ ಅಂತ ಹೇಳಿ ನನಗೆ ಬೇಜಾರಾಗೋ ಹಾಗೆ ಮಾಡಬೇಡಿ. ಸಾರಿ ಅಭಿ ಸರ್. ಅಲ್ಲಲ್ಲ ಅಭಿ, ಬನ್ನಿ ಹೊರಡುವ. ಇತ್ತ ನೇತ್ರ ಆರಾಧನಾಗೆ ಕೆಲಸದ ನೆಪ ಹುಬ್ಬಿ ಏನಾದರೊಂದು ಮಾಡಿಸಿಕೊಂಡು ತಿನ್ನೋದು, ಕೈಕಾಲುಗಳಿಗೆ ಮಸಾಜ್ ಮಾಡಿಸಿಕೊಳ್ಳೋದು, ಕಾಲು ಒತ್ತಿಸಿಕೊಳ್ಳೋದು, ಇಂಥದ್ದನ್ನೆಲ್ಲ ಮಾಡಿಸುತ್ತಿದ್ದಳು.
ರಾಘುಗೆ ಮೋಸ ಮಾಡಿದ ಕೊರಗು ಅವಳನ್ನು ಬಾಧಿಸುತ್ತಿತ್ತು. ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕೆಂದು ನೇತ್ರ ಹೇಳಿದ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು, ಕೊಂಚವೂ ಬೇಸರಿಸಿಕೊಳ್ಳದೆ. ಅಂಜು ಕೇಳಿದರೆ ಮಾಡಿದ ಮೋಸಕ್ಕೆ ಸ್ವಲ್ಪ ಆದರೂ ಪ್ರಾಯಶ್ಚಿತವಾಗಲಿ ಅಂತ ಈ ಕೆಲಸ ಎಂದು ಅವಳ ಬಾಯಿ ಮುಚ್ಚಿಸುತ್ತಿದ್ದಳು. ನೇತ್ರ ಮಿತಿಮೀರಿದ ವರ್ತನೆ ಅಂಜುಗೆ ಅತೀವ ಕೋಪ ಉಂಟು ಮಾಡುತ್ತಿತ್ತು. ಆದರೆ ಮನೆಯವರಿಗೆ ತಿಳಿಯದಂತೆ ನೋಡಿಕೊಂಡಳು ಆರು. ನೇತ್ರ ಹೇಳಿದ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ ಆರಾಧನಾ ಬಾಲ್ಕನಿಯಲ್ಲಿ ಬಂದು ಕುಳಿತಿದ್ದಳು. ಇಳಿ ಸಂಜೆಯ ಹೊತ್ತಲ್ಲಿ. ದಿನವಿಡೀ ಆಫೀಸಿನಲ್ಲಿ ಕೆಲಸ ಮಾಡಿ ಮನೆಗೆ ಬಂದ ರಾಘು ನೇರವಾಗಿ ತನ್ನ ರೂಮಿಗೆ ಬಂದು ತನ್ನ ಮನದರಸಿಯನ್ನು ಕಂಡು ಬಾತ್ರೂಮ್ಗೆ ಹೊಕ್ಕನು ಫ್ರೆಶ್ ಅಪ್ ಆಗಲು. ಅವ ಬಂದದ್ದು ಅವಳಿಗೆ ಗೊತ್ತೇ ಇರಲಿಲ್ಲ. ಹಿಂದಿನಿಂದ ಬಂದವ ಅವಳ ನಡು ಬಳಸಿ ಭುಜಕ್ಕೆ ಗಡ್ಡ ಹೂರಿದ. ಅವನ ಸ್ಪರ್ಶದ ಅನುಭವವಾದರೂ ಅದನ್ನು ಆಸ್ವಾದಿಸುವ ಮನಸ್ಸು ಅವಳಿಗೆ ಇರಲಿಲ್ಲ. ಏನ್ ಕಂದ, ನಾನು ನಿನ್ನ ನೋಡೋಕೆ ಅಂತ ಕೆಲಸ ಮುಗಿಸಿ ಬೇಗ ಬಂದರೆ ನೀನು ಹೀಗೆ ನಿಂತಿದ್ಯಾ? ಗಂಡನ ಸ್ವಲ್ಪ ಮುದ್ದು ಮಾಡೋಣ, ಎನರ್ಜಿ ಬರೋ ಥರ ಏನಾದರೂ ಕೊಡೋಣ, ಅದನ್ನು ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ತನ್ನತ್ತ ತಿರುಗಿಸಿಕೊಂಡು ಹೇಳಿದ. ಆಶ್ಚರ್ಯ ಅವಳಿಗೆ ರಾಘು ಪ್ರೀತಿಸುತ್ತಿರುವ ರೀತಿಗೆ. ಅವನನ್ನೇ ನೋಡುತ್ತಾ ಮೈ ಮರೆತಿದ್ದಳು. ಹೇ ಕಂದ, ಯಾಕೋ ಹಾಗೆ ನೋಡ್ತಿದ್ಯಾ? ನನಗೆ ದೃಷ್ಟಿ ಆಗುತ್ತೆ ಅಷ್ಟೆ, ಹಾಗೆ ನೋಡ್ಬೇಡ ಎಂದ ನಾಚುತ್ತಾ. ಹೆಂಡತಿ ಗಂಡನ ನೋಡಿದರೆ ದೃಷ್ಟಿ ಏನೂ ಆಗೋದಿಲ್ಲ, ಸುಮ್ಮನೆ ಸರೀರಿ ಆ ಕಡೆ. ಅಯ್ಯೋ ನನ್ನ ಕಂದ ಮಾತಾಡ್ತಿದ್ದೆ, ನಿನ್ನೆಯಿಂದ ಸೈಲೆಂಟಾಗಿ ಇತ್ತು, ಇವತ್ತೇನು ಇಷ್ಟೊಂದು ಮಾತಾಡ್ತಿದ್ದೆ, ಏನು ಸಮಾಚಾರ? ಅವಳ ಕೆನ್ನೆ ಹಿಂಡಿ ಕೇಳಿದ. ಹಾಗೇನಿಲ್ಲ ಬಿಡಿ ಸರ್. ಮೊದಲು ಸರ್ ಅನ್ನೋದನ್ನು ನಿಲ್ಲಿಸು, ಕೇಳೋಕೆ ಕೆಟ್ಟದಾಗಿ ಇರುತ್ತೆ. ಬೆಳಗ್ಗೆ ಪಪ್ಪಿ ಕೊಡು ಅಂದರೆ ಹಾಗೆ ಹೋದೆ ಅಲ್ವಾ? ಬೆಳಗ್ಗೆದ್ದು ಸೇರಿಸಿ ಇವಾಗ ಕೊಡು, ನೀನು ಕೊಡೋವರೆಗೂ ನಾನು ಬಿಡೋದಿಲ್ಲ. ರೀ ಪ್ಲೀಸ್ ರೀ ಬಿಡಿ, ಯಾರಾದರೂ ಬಂದರೆ ಅಷ್ಟೇ ನನ್ನ ಗತಿ, ಬಿಡಿ ಎಂದು ಕೊಸರಾಡುತ್ತಿದ್ದವಳ ತುಟಿಗೆ ಪುಟ್ಟ ಮುತ್ತನ್ನಿಟ್ಟ. ಅಷ್ಟೇ ಹುಡುಗಿ ಉಸಿರೆತ್ತಲಿಲ್ಲ. ನನಗೆ ಆಟ ಆಡಿಸ್ತೀಯಾ ನೋಡು ಇವಾಗ ಏನು ಮಾಡ್ತೀನಿ ಎಂದವ ಮತ್ತೊಮ್ಮೆ ಅವಳ ಹದರ ಬಂಧಿಸಲು ಹೋದ. ಅಷ್ಟರಲ್ಲಿ ಬಾಗಿಲು ಸದ್ದಾಯಿತು. ಯಾರಪ್ಪ ಇದು? ನಕ್ಷತ್ರ ನನ್ನ ಮೂಡ್ನೆಲ್ಲ ಹಾಳು ಮಾಡೋ ಪಾಪಿಗಳು ಎಂದವ ಬಾಗಿಲು ತೆಗೆದನು. ನೋಡಿದರೆ ಅಲ್ಲಿ ಇದ್ದದ್ದು ನಕ್ಷತ್ರ ಕಾಲ, ನಕ್ಷತ್ರಕ್ಕೆ ನೇತ್ರ. ಉಗುಳು ನುಂಗಿದವ. ಏನ್ ನೇತ್ರ, ಇಲ್ಲಿಯವರೆಗೂ ಹುಡುಕಿಕೊಂಡು ಬಂದಿದ್ಯಾ? ಕೈಕಾಲು ಸರಿ ಹೋಗಿದ್ಯಾ? ನಡೆಯೋಕೆ ಆಗ್ತಿದ್ಯಾ ನಿನಗೆ? ಯಾಕೆ ರಾಘು, ನಾನು ಹುಷಾರಾಗೋದು ನಿನಗೆ ಇಷ್ಟ ಇಲ್ವಾ? ನೀನಂತೂ ನನ್ನ ನೋಡೋಕೆ ಬರಲಿಲ್ಲ, ಅದಕ್ಕೆ ನಾನೇ ನಿನ್ನ ರೂಮಿನವರೆಗೂ ಹುಡುಕಿಕೊಂಡು ಬಂದಿದ್ದೀನಿ ಎಂದವಳೆ ಒಳಗೆ ಬಂದಳು. ಅಲ್ಲಿ ಆರುನ ನೋಡಿ ದೊಡ್ಡದಾಗಿ ಕಣ್ಣು ಬಿಟ್ಟುಕೊಂಡು, ನೀನೇನು ಮಾಡ್ತಿದ್ಯಾ ಇಲ್ಲಿ? ಅದು ರಾಘು ರೂಮ್ನಲ್ಲಿ. ಮೇಡಮ್ ಅದು ಹೇಳೆ, ಏನದು? ನನ್ನ ಗಂಡ ಆಗೋನ ರೂಮಿಗೆ ಹೇಳ್ದೆ ಕೇಳ್ದೆ ಈ ಥರ ಬಂದಿದ್ಯಲ್ಲ, ನಿನಗೆ ಸೆನ್ಸ್ ಇಲ್ವಾ? ಅದು ಸರಿ ರಾಘು, ಇವಳು ಇಲ್ಲೇನು ಮಾಡ್ತಿದ್ಲು? ಬಾಗಿಲು ಹಾಕ್ಕೊಂಡು ಏನು ಮಾಡ್ತಿದ್ರಿ ಎಂದಳು ಕಣ್ಣು ಕಿರಿದಾಗಿಸಿ. ನೇತ್ರ, ಅವಳು ಈಗ ತಾನೇ ಬಂದದ್ದು, ಫೈಲ್ ಒಂದು ಮಿಸ್ ಆಗಿದೆ, ಇವಳೇ ಅಲ್ವಾ ನನ್ನ PA, ಸೊ ಹುಡ್ಕೋಕೆ ಹೇಳಿದೆ, ಆಟೋಮೆಟಿಕ್ಕಾಗಿ ಲಾಕ್ ಆಗಿದೆ ಅಷ್ಟೆ, ಇವರು ನೋಡಿಕೊಂಡು ಬಂದಿಲ್ಲ ಲಾಕ್ ಆಗಿರೋದು. ತಲೆ ತಿರುಗಿ ಬೀಳುತ್ತಿದ್ದವಳನ್ನು ಹಿಡಿದುಕೊಂಡು ಬೀಳದಂತೆ, ಯಾಕೆ ಇಷ್ಟೊಂದು ಸಣ್ಣ ಪುಟ್ಟ ವಿಷಯನೆಲ್ಲ ತಲೆಗೆ ಹಾಕೊಳ್ತಿದ್ಯಾ ನೇತ್ರ? ಇಲ್ಲೇನು ಆಗಿಲ್ಲ ಸರಿನಾ? ನೇತ್ರಾಗೆ ನೀರನ್ನು ಕೊಡಲು ಬಂದ ಆರು ಕೈಯನ್ನು ನೂಕಿದವಳೆ. ನೋಡು, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನೊಂದು ಸಲ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಗಂಡ ಆಗೋನ ರೂಮಿಗೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ, ಮೈಂಡ್ ಇಟ್. ನೇತ್ರ, ಆರು ಏನು ಮಾಡ್ತಿದ್ಲು ಅಂತ ಹೀಗೆ ರೇಗ್ತಿದ್ಯಾ ಅವಳ ಮೇಲೆ? ಅವಳಿಗೆ ಬರೋಕೆ ಹೇಳಿದ್ದು ನಾನು ಪರ್ಮಿಷನ್ ಕೊಟ್ಟಿದ್ದು. ಸೊ ನೀನು ಈ ವಿಷಯದಲ್ಲಿ ಮೂಗು ತೂರಿಸದೆ ಇದ್ದರೆ ನಿನಗೆ ಒಳ್ಳೆಯದು. ರಾಘು, ಆಫ್ಟರ್ ಆಲ್ ಒಬ್ಬಳು ಕೆಲಸದವಳ ಮುಂದೆ ನನಗೆ ಅವಮಾನ ಮಾಡ್ತೀಯಾ? ಸಾಕು, ಬಾಯಿ ಮುಚ್ಚು. ಅವಳೇನು ಕೆಲಸದವಳಲ್ಲ. ಅವಳು ತಡವರಿಸಿದ. ಹೇಳು ರಾಘು, ಯಾರವಳು? ಆರು, ಇಲ್ಲಿಂದ ಹೋಗಮ್ಮ ನೀನು ಪ್ಲೀಸ್. ಅವಳ ಕಣ್ಣಲ್ಲಿ ನೀರಿತ್ತು, ಆದರೂ ಮರು ಮಾತನಾಡದೆ ಹೋದಳು. ಅವಳು ಹೊರ ಹೋಗುತ್ತಲೇ, ಲುಕ್ ನೇತ್ರ, ಅವಳು ನಿನ್ನ ನೋಡಿಕೊಳ್ಳೋಕೆ ಬಂದಿರೋದು. ನನ್ನ ಕಡೆಯವರು ಯಾರೇ ಆಗಿರಲಿ, ಫಸ್ಟ್ ಅವರಿಗೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೊ. ಈ ಥರ ಎಲ್ಲ ಬಿಹೇವ್ ಮಾಡಿದರೆ ನನಗೆ ಇಷ್ಟ ಆಗಲ್ಲ ಎಂದವ ಹೊರ ಹೋದ. ಅವನ ರೀತಿಗೆ ನೇತ್ರಾಗೆ ಕೋಪ ಬಂದಿತು. ಆ ಬಿಕಾರಿಗೋಸ್ಕರ ನನಗೆ ರೇಗ್ತೀಯಾ? ಬಿಡಲ ರಾಘು, ಅವಳನ್ನು ನೋಡ್ತಿರು. ನಿನ್ನವರು ಅಂದುಕೊಂಡಿರೋರನ್ನೆಲ್ಲ ನಿನ್ನಿಂದ ದೂರ ಆಗಬೇಕು, ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಐ ಲವ್ ಯು ರಾಘು, ಆದಷ್ಟು ಬೇಗ ನಿನ್ನ ಮದುವೆ ಆಗಬೇಕು. ಬಾರೋ ಮಗರಾಯ, ಯಾಕೆ ಇಷ್ಟು ಲೇಟಾಗಿ ಬಂದಿದ್ಯಾ ಎಂದರು ಪಾರ್ವತಿ. ಯಾಕೆ ಪಾರು ಡಾರ್ಲಿಂಗ್, ಮುಖ ಹೊದಿಸಿಕೊಂಡು ನಿಂತಿದ್ದೀಯಾ? ಏನಾಯಿತು? ಏನು ಮಾಡಿದೆ ಗೊಂಬೆಗೆ? ಬೆಳಗ್ಗೆಯಿಂದ ರೂಮ್ ಬಿಟ್ಟು ಆಚೆನೇ ಬರ್ತಿಲ್ಲ. ಅಪ್ಪ, ಅದು ಆಫೀಸ್ ಟೆನ್ಷನ್ನಲ್ಲಿದ್ದೆ, ಕೋಪದಲ್ಲಿ ಅವಳ ಮೇಲೆ ರೇಗ್ಬಿಟ್ಟೆ. ನೋಡು ಆದಿ, ನಿನ್ನ ಟೆನ್ಷನ್ ಏನೇ ಇರಬಹುದು, ಅದನ್ನು ಆ ಹುಡುಗಿ ಮೇಲೆ ತೋರಿಸೋದು ಸರಿನಾ?
ಹೋಗು, ಅದೇಗೆ ಸಮಾಧಾನ ಮಾಡ್ತೀಯ? ಹೋಗಿ ಸಮಾಧಾನ ಮಾಡು. ಆ ಮಗು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಮುಖ ಊದಿಸಿಕೊಂಡು ಮಲಗಿದೆ. ಸರಿಯಪ್ಪ ಎಂದವ ರೂಮಿಗೆ ಬಂದ. ಗೊಂಬೆ ಮುದುರಿ ಮಲಗಿದ್ದಳು, ಪುಟ್ಟ ಮಗುವಂತೆ. ನಮ್ಮ ತಪ್ಪಿಗೆ ಇವಳಿಗೆ ಯಾಕೆ ಶಿಕ್ಷೆ? ಆದರೆ ಇವಳಿಗೆ ಗೊತ್ತೇ ಇಲ್ಲ ಹನಿ ರಾಘು ಲವ್ ಸ್ಟೋರಿ. ಗೊತ್ತಾದರೆ ಅವಳ ಪುಟ್ಟ ಹೃದಯ ಹೇಗೆ ತಡೆದುಕೊಳ್ಳುತ್ತೋ ಎಂದವ ಅವಳ ಬಳಿ ಹೋಗಿ ಅವಳ ತಲೆ ಸವರಿದ. ಅಮ್ಮ ಎಂದು ಕಿರುಚಿದಳು ಗಾಬರಿಯಿಂದ. ಹೇ ಗೊಂಬೆ, ನಾನು ಕಣೋ, ನಿನ್ನ ಮಾಮ. ಏನೂ ಆಗಿಲ್ಲ ಪುಟ್ಟ, ಭಯಪಡಬೇಡ ಎಂದವ ಅವಳನ್ನು ತಬ್ಬಿ ಮಲಗಿದ. ಮಧ್ಯರಾತ್ರಿ ಎದ್ದವಳೆ, ಮಾಮ ನನಗೆ ಹಸಿವಾಗ್ತಿದೆ ಎಂದಳು. ನಸುನಕ್ಕವ ಅವಳಿಗೆ ಊಟ ಮಾಡಿಸಿ ಗುಬ್ಬಿಯಂತೆ ಮಲಗಿಸಿದ. ಅಡುಗೆ ಮನೆಯ ಕೋಣೆಯಲ್ಲಿ ಮಲಗಿದ್ದಳು ಆರು. ಅವಳನ್ನು ಹುಡುಕುತ್ತಾ ಬಂದ ರಾಘು ನೆಲದಲ್ಲಿ ಮುದುರಿಕೊಂಡು ಮಲಗಿದ್ದ ಆರು ಹತ್ತಿರ ಬಂದ. ಏನೋ ಒಂದು ತೆರನಾದ ಸಂಕಟ ಅವನಿಗೆ ಅವಳನ್ನು ಕಂಡು. ಅವಳನ್ನು ಕೂಗಿದ, ಕಂದ ಎಂದು. ನಿದ್ದೆ ಬರದೆ ಒದ್ದಾಡಿ ಆಗ ತಾನೇ ನಿದ್ದೆ ಹತ್ತುತ್ತಿದ್ದವಳು ಅವನ ಕೂಗಿಗೆ ಎದ್ದಳು. ರೀ, ಏನಾದರೂ ಬೇಕಿತ್ತಾ? ಕಂದ, ಊಟ ಮಾಡಿದ್ಯಾ? ಆಯಿತು ಎಂದಳು. ಅವಳ ಬಾಡಿದ ಮುಖವನ್ನು ಕಂಡವನಿಗೆ ಗೊತ್ತಾಯಿತು ಅವಳು ಊಟ ಮಾಡಿಲ್ಲವೆಂದು. ಅವಳನ್ನು ಶೆಲ್ಫ್ ಮೇಲೆ ಕೂರಿಸಿದವ ತಟ್ಟೆಗೆ ಊಟ ಬಡಿಸಿ ಅವಳಿಗೆ ತುತ್ತಿಟ್ಟನು. ಸಾರಿ ಕಂದ, ಇದೆಲ್ಲ ನನ್ನಿಂದಾನೇ ಆಗಿದ್ದು, ಕ್ಷಮಿಸಿಬಿಡು ಎಂದ ನೊಂದುಕೊಂಡು. ರೀ ಪ್ಲೀಸ್, ಹಾಗೆಲ್ಲ ಹೇಳಬೇಡಿ, ಇಲ್ಲಿ ಮಲಗಬೇಡ, ಬಾ ಹೋಗೋಣ ರೂಮಿಗೆ ಎಂದವ ಅವಳನ್ನು ಎತ್ತಿಕೊಂಡೆ ರೂಮಿಗೆ ನಡೆದ. ಇದನ್ನು ನೋಡಿದ ಅಂಜು ಯಾರ ಕಣ್ಣು ಇವರ ಮೇಲೆ ಬೀಳದಿರಲಿ ಎಂದುಕೊಂಡರು. ಹಲೋ, ನೀನೇನು ಚಿಂತೆ ಮಾಡಬೇಡ, ಅವರಿಬ್ಬರನ್ನು ದೂರ ಮಾಡುವುದೇ ನನ್ನ ಗುರಿ. ಮದುವೆ ಆಗಿರೋ ವಿಷಯನೇ ನನ್ನಿಂದ ಮುಚ್ಚಿಟ್ಟಿದ್ದಾರೆ. ನೇತ್ರ ಅಂದರೆ ಸಾಮಾನ್ಯದವಳು ಅಂದುಕೊಂಡಿದ್ದಾರೆ ಇವರೆಲ್ಲ. ಈ ನೇತ್ರ ಕಾರ್ಕೋಟಕ ವಿಷಕ್ಕಿಂತಲೂ ಡೇಂಜರ್ ಅನ್ನೋದು ಇವರಿಗೆ ಗೊತ್ತಿಲ್ಲ. ಇನ್ಮೇಲಿಂದ ಈ ನೇತ್ರ ಆಟ ಶುರು ಮಾಡ್ತಾಳೆ, ನೋಡ್ತೀರಿ ಹೇಗಿರುತ್ತೆ ಅಂತ. ವೆಯ್ಟ್ ಆ್ಯಂಡ್ ವಾಚ್ ಎಂದವಳೆ ತನ್ನ ತಲೆಗೆ ಕೈಕಾಲುಗಳಿಗೆ ಸುತ್ತಿದ ಬ್ಯಾಂಡೇಜನ್ನು ಕಿತ್ತೆಸೆದು ನಗುತ್ತಿದ್ದಳು. ಅವಳ ಉಚ್ಚಾಟವನ್ನು ಕಂಡವರೊಬ್ಬರು, ಅಂದರೆ ಇವಳಿಗೆ ಏನೂ ಆಗಿಲ್ಲ, ಇದೆಲ್ಲ ನಾಟಕನ ಎಂದುಕೊಂಡು ಅಲ್ಲಿಂದ ಸರಿದರು. ದಿನವೂ ಅವಳನ್ನು ಕಾಡುವುದೇ ಒಂದು ಕೆಲಸವಾಗಿತ್ತು ರಾಘುಗೆ. ಕಂದ, ನಾನು ನೇತ್ರಾಗೆ ಬೇಕು ಅಂತ ಆ ಥರ ಹೇಳಿಲ್ವೋ, ನಿನಗೆ ಹೆಲ್ಪ್ ಮಾಡೋಕೆ ಬಂದಿದ್ದಾಳೆ ಅಂದೆ ಅಷ್ಟೆ. ಆದರೆ ಆ ಈಡಿಯಟ್ ನಿನ್ನ ಸರ್ವೆಂಟ್ ಅಂತ ತಿಳ್ಕೊತಾಳೆ ಅಂತ ಅಂದುಕೊಂಡಿರಲಿಲ್ಲ. ಐ ಆಮ್ ಸಾರಿ ಆಯಿತಾ. ಆದರೆ ನೀನು ಯಾಕೆ ನಿನ್ನೆ ಅವಳ ರೂಮಲ್ಲಿ ಅದು ಅವಳ ಕಾಲ ಹತ್ತಿರ ಮಲಗಿದ್ದೆ? ಅದು ಏನಿಲ್ಲ ರೀ, ಅವಳ ಜೊತೆ ಮಾತಾಡ್ತಾ ಸಮಯ ಸರಿದು ಹೋದದ್ದೇ ತಿಳಿಯಲಿಲ್ಲ. ಯಾವಾಗ ಮಲಗಿದೆ ಅಂತಾನು ನನಗೆ ಗೊತ್ತಿಲ್ಲ ಎಂದಳು ಪೆಚ್ಚಾಗಿ. ಇನ್ಮೇಲೆ ನೀನು ಅವಳು ಹೇಳಿದ ಕೆಲಸನೆಲ್ಲ ಮಾಡಿಕೊಂಡು ಕುತ್ಕೊಬೇಡಮ್ಮ, ಆಯಿತಾ? ಸರಿ ರೀ ಎಂದಳು ಮುದ್ದಾಗಿ. ಸರಿ ಕಂದ, ಬಾ ಇಲ್ಲಿ ಕೂತ್ಕೋ ಎಂದುವ ಜೋಕಾಲಿ ಮೇಲೆ ಕೂತು ಅವಳನ್ನು ಎಳೆದುಕೊಂಡ. ಅವನು ಎಳೆದ ರಭಸಕ್ಕೆ ಅವನ ಕಾಲ ಬಳಿ ಬಂದು ಕೂತಳು. ಏನು ಮಾಡ್ತಾ ಇದ್ದೀರಾ ನೀವು? ಬಿಡಿ. ನಾನೇನು ಮಾಡಿದೆ? ನನ್ನ ಕಂದನ ಕೂರಿಸಿಕೊಂಡು ತಬ್ಬಿ ಕೂತಿದ್ದೀನಪ್ಪ ಅಷ್ಟೆ, ಅದು ತಪ್ಪಾ ಎಂದ. ತಪ್ಪೇನಿಲ್ಲ ಸರ್, ಆದರೆ ನಿಜಕ್ಕೂ ನಿಮ್ಮ ಪ್ರೀತಿಗೆ ನಾನು ಅರ್ಹಳ ಅನಿಸುತ್ತೆ. ಗಂಟಲಿನ ಆಳದಿಂದ ಮಾತು ಬಂದರೂ ಅವಳ ಧ್ವನಿ ಹೊರಬರಲಿಲ್ಲ. ಕಣ್ಣಲ್ಲಿ ನೀರಿತ್ತು. ಹೇ, ಯಾಕೋ ಮಾತೆತ್ತಿದರೆ ಅಳ್ತೀಯ? ಮೊದಲು ನೀನು ಹೀಗೆ ಇರಲಿಲ್ಲ ಅಲ್ವಾ? ಫಸ್ಟ್ ಡೇ ನಾನು ನೀನು ಆಕಸ್ಮಿಕವಾಗಿ ಭೇಟಿಯಾಗಿದ್ದ ನೆನಪಿಸ್ಕೊ. ಏನೋ ಬೈ ಮಿಸ್ಸಾಗಿ ನಿನ್ನ ಗಾಡಿಗೆ ಡಿಕ್ಕಿ ಹೊಡೆದೆ ಅಷ್ಟೆ. ಆಗ ಹೇಗೆ ಬೈದಿದ್ದೆ ಗೊತ್ತಾ ನೀನು? ಒಳ್ಳೆ ಬಜಾರಿ ಥರ ಕಾಣ್ತಿದ್ದೆ. ಆಮೇಲೆ ಆಫೀಸ್ನಲ್ಲಿ ಸಿಕ್ಕಿ ಅಲ್ಲಿನೂ ಏನಾದರೂ ಕಿತಾಪತಿ ಮಾಡಿ ನನ್ನ ಹತ್ರ ಬೈಸ್ಕೊಳ್ತಿದ್ದೆ. ಅವಾಗೆಲ್ಲ ನನಗೆ ಅನಿಸುತ್ತಿರಲಿಲ್ಲ ಈ ಮುದ್ದು ಬಜಾರಿ ನನಗೆ ವೈಫಿಯಾಗಿ ಸಿಗ್ತಾಳೆ ಅಂತ. ಆಗ ಬಜಾರಿ ಥರ ಇದ್ದೆ. ಈಗ ಯಾಕೋ ಮಾತಿಗೂ ಅಳ್ತಾ ಇರ್ತೀಯ? ಈಗ ನಾನೇನು ಸತ್ತೋಗಿ? ಸರ್ ಪ್ಲೀಸ್ ಮುಂದೆ ಏನು ಮಾತಾಡಬೇಡಿ ಎಂದು ಅವನ ಬಾಯಿ ಮೇಲೆ ಕೈ ಇಟ್ಟು ಅವನನ್ನು ತಬ್ಬಿ ಹತ್ತಳು. ಅಲ್ವೋ, ನನಗೆ ಒಂದು ಅರ್ಥ ಆಗ್ತಿಲ್ಲ, ಯಾಕೆ ಹೀಗೆ ಆಡ್ತಿದ್ಯಾ? ನಾನು ಮುಂಬೈಗೆ ಹೋಗಿ ಬಂದಾಗಿನಿಂದ ನೋಡ್ತಾನೆ ಇದ್ದೀನಿ. ಏನು ಯೋಚನೆ ಮಾಡ್ತಾ ಇರ್ತೀಯ? ಕಂದ, ನಿಜ ಹೇಳು, ನಿನಗೆ ನಾನಂದರೆ ಇಷ್ಟ ಇಲ್ವಾ? ಇಷ್ಟ ಇಲ್ಲದೆ ಇರೋ ಮದುವೆ ಇದು ನಿನಗೆ? ಅದು ಹಾಗೇನೂ ಇಲ್ಲ ರೀ, ನನಗೆ ನೀವಂದರೆ ತುಂಬ ಇಷ್ಟ ಎಂದಳು ಮುದ್ದಾಗಿ. ಅದೇ ಕಂದ, ಎಷ್ಟು ಇಷ್ಟ ಅಂತ ಹೇಳೋ? ಅವನನ್ನು ಗಟ್ಟಿಯಾಗಿ ಅಪ್ಪಿ ಕೆನ್ನೆಗೆ ಸಿಹಿ ಮುತ್ತಿಟ್ಟವಳೆ. ಎಷ್ಟು ಅಂದರೆ ಇಷ್ಟು ಇಷ್ಟ ಎಂದಳು ಮುದ್ದಾಗಿ. ತಾನೇ ಮುಂದಾಗಿ ಮೊದಲ ಬಾರಿಗೆ ಅವನಿಗೆ ಮುತ್ತಿಟ್ಟಳು. ಅವನು ಅವಳು ಕೊಟ್ಟ ಮುತ್ತನ್ನು ಆಸ್ವಾದಿಸುತ್ತಿದ್ದ. ಮುಖ ಅರಳಿತ್ತವನದು. ತಿರುಗಿ ಅವಳತ್ತ ತಿರುಗಿದರೆ ಆಗಲೇ ಅವಳು ಅವನ ಮಡಿಲಿನಿಂದ ಎದ್ದು ರೂಮಿಗೆ ಹೋಗಿ ಆಗಿತ್ತು. ಒದಿಕೆ ಹೊದ್ದು ಮಲಗಿದಳು ನಾಚಿಕೆಯಿಂದ. ಅವಳ ರೀತಿಗೆ ನಕ್ಕವ ತಲೆ ಕೆಡವಿಕೊಂಡು ರೂಮ್ ಒಳಗೆ ಬಂದ. ಅವಳಿಗೆ ನಿದ್ದೆ ದೂರದ ಮಾತು. ಇತ್ತೀಚೆಗೆ ಅವನ ಎದೆಯ ಬಡಿತವ ಕೇಳುತ್ತಾ ಮಲಗುತ್ತಿದ್ದಳು. ಅವನು ಸಹ ಅದನ್ನೇ ಅಭ್ಯಾಸ ಮಾಡಿಕೊಂಡಿದ್ದ, ಅವಳನ್ನು ಎದೆ ಬಳಿ ಮಲಗಿಸಿಕೊಳ್ಳುವುದನ್ನು.
ಅವಳಿಗೆ ಅದೇ ಅಭ್ಯಾಸವಾಗಿದ್ದರಿಂದ ನಿದ್ದೆ ಬರದೆ ಒದ್ದಾಡುತ್ತಿದ್ದಳು. ಅವಳ ಅವಸ್ಥೆ ಕಂಡವನಗುತ್ತಿದ್ದ. ಹೊದಿಕೆಯೊಳಗೆ ನುಗ್ಗಿ ಅವಳ ನಡು ಬಳಸಿದ. ಅವಳಿಗೋ ಮುಜುಗರವಾಯಿತು, ಜೊತೆಗೆ ಬೆವರುತ್ತಿದ್ದಳು. ಅವಳ ಮುಜುಗರವನ್ನು ಅರ್ಥ ಮಾಡಿಕೊಂಡು ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಎದೆಯ ಬಳಿ ಮಲಗಿಸಿಕೊಂಡ. ಕಂದ, ಯಾಕೆ ಎಷ್ಟು ಭಯಪಡ್ತೀಯ? ನಾನೇನು ಮಾಡಲ್ವೋ? ನೀನು ಪರ್ಮಿಷನ್ ಇಲ್ಲದೆ ಸುಮ್ಮನೆ ಮಲ್ಕೋ ಕಂದ. ನೆತ್ತಿಗೆ ತುಟಿಯೂರಿದ. ಅವನನ್ನು ಅಪ್ಪಿ ಮಲಗಿದಳು. ಮತ್ತೊಂದು ಮುಂಜಾನೆ ಬೆಳ್ಳಂಬೆಳಗ್ಗೆ ಅವನ ಖಾಲಿ ಎದೆಯ ಮೇಲೆ ತಲೆ ಇರಿಸಿ ಮಲಗಿದ್ದಳು ಆರಾಧನಾ. ಅವಳ ತಲೆಯನ್ನು ಸವರಿ ದಿಂಬಿಗೊರಗಿಸಿ ಎದ್ದೇಳು ಅವನನ್ನು ಬಿಗಿಯಾಗಿ ಅಪ್ಪಿದಳು. ಕಂದ ಎಂದು ಕೆನ್ನೆ ತಟ್ಟಿದ. ಎದ್ದೇಳು, ನನಗೆ ಟೈಮ್ ಆಗುತ್ತೋ? ಆಫೀಸಿಗೆ ಬಿಟ್ಟು ಹೋಗುವನೇನೋ ಎಂಬ ಭಯದಲ್ಲಿ ಮತ್ತೊಮ್ಮೆ ಬಿಗಿದಪ್ಪಿದಳು. ಏನೋ ನನ್ನ ಮುದ್ದು ಬಂಗಾರಿ ನನ್ನ ಹೋಗೋಕೆ ಬಿಡ್ತಿಲ್ಲ. ನಾನು ಟೆಡಿಬೇರಲ್ವೋ? ಹೀಗೆ ಅಪ್ಪಿಕೊಂಡು ಮಲಗೋಕೆ ನನಗೆ ನಿದ್ದೆ ಬರ್ತಿದೆ. ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಮಲ್ಕೊತೀನಿ ರೀ ಮೇಡಮ್. ನೀವು ಹೀಗೆ ಮಲ್ಕೊಂಡ್ರೆ ನೇತ್ರ ಬರ್ತಾಳೆ ಅಷ್ಟೇ ಎಂದ. ಅವನ ಮಾತನ್ನು ಕೇಳಿ ತಡಬಡಾಯಿಸಿ ಅವನ ಮೇಲೆ ಮುನಿಸಿಕೊಂಡು ಹೋಗುವವಳನ್ನು ಬಳಿಗೆಳೆದುಕೊಂಡ. ಏನು ಮೇಡಮ್ ಹೀಗೆ ಮುಖ ಹೊದಿಸಿಕೊಂಡು ಹೋಗ್ತಿದ್ದೀರಾ? ಏನಿಲ್ಲ, ನೀವೇ ಹೇಳಿದ್ರಲ್ಲ ಅದಕ್ಕೆ ಹೋಗ್ತಿದ್ದೀನಿ. ನೋಡು, ನೀ ಹೀಗೆ ಮೂತಿ ತಿರುಗಿಸಿಕೊಂಡು ಇರೋದು ಸರಿ ಅನಿಸುತ್ತಾ ನಿನಗೆ? ನನಗೆ ಹೀಗೆ ಮೂತಿ ತಿರುಗಿಸಿಕೊಳ್ಳೋಕೆ ಬರೋದು. ಅಬ್ಬ, ಈ ಕಂದ ಮೂಗಲ್ಲಿ ಎಷ್ಟು ಕೋಪ ಇದೆ ಎಂದವ ಅವಳ ಮೂಗಿಗೆ ಪುಟ್ಟ ಮುತ್ತಿಟ್ಟ. ನಾ ಹೊರಡ್ತೀನಿ ಕಂದ ಎಂದವ ರೆಡಿಯಾಗಲು ಹೊರಟ. ಅವನತ್ತ ಹೋದತ್ತಲೇ ನೇತ್ರ ತನ್ನಾಟವನ್ನು ಶುರು ಮಾಡಿಕೊಂಡಳು. ಆರಾಧನ ಕೈಯಲ್ಲಿ ಕೆಲಸ ಮಾಡಿಸಿಕೊಳ್ಳೋದು ಮಾಡುತ್ತಿದ್ದಳು. ಅವಳಿಗೆ ವಿಪರೀತ ಕೆಲಸ ಕೊಟ್ಟು ಬಿಡುತ್ತಿದ್ದಳು. ನೇತ್ರ ಬೇಬಿ, ಏನಿದೆಲ್ಲ? ಇಷ್ಟು ದಿನ ಎಲ್ಲಿದ್ದೆ? ನಮಗೆಲ್ಲ ಎಷ್ಟು ಆತಂಕ ಆಯಿತು ಗೊತ್ತಾ? ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು? ನಿಧಾನವಾಗಿ ಹಾಸಿಗೆಯಿಂದ ಇಳಿದ ನೇತ್ರ ಬಾಗಿಲು ಕ್ಲೋಸ್ ಮಾಡಿ ಬಂದು ಕೈಗೆ ಹಾಕಿದ ಬ್ಯಾಂಡೇಜ್ ತೆಗೆದಳು. ಅಂದರೆ ನಿನಗೆ ಏನೂ ಆಗಿಲ್ವಾ? ನೀನು ಕಿಡ್ನಾಪ್ ಆಗಿದ್ದು ಕೂಡ ನಾಟಕನಾ? ಮಾಮ್, ಡ್ಯಾಡ್, ನನಗೆ ಯಾರೋ ಕಿಡ್ನಾಪ್ ಮಾಡಿದ್ದು ನಿಜ. ಹಾಗೆ ನಾನು ತಪ್ಪಿಸಿಕೊಂಡು ಬಂದಿದ್ದು ಸಹ ನಿಜ. ಆದರೆ ಈ ಆಕ್ಸಿಡೆಂಟ್ ಅನ್ನೋದು ಮಾತ್ರ ಸುಳ್ಳು. ಬೇಬಿ, ವಾಟ್ ಹ್ಯಾಪಂಡ್? ಈ ತರಹ ಯಾಕೆ ನಾಟಕ ಮಾಡಿದೆ? ನೀವುಗಳು ನಾಟಕ ಮಾಡಬಹುದು, ನಾನು ನಾಟಕ ಮಾಡಬಾರ್ದಾ? ನಾಟಕ? ನಾವೇನು ನಾಟಕ ಮಾಡಿದ್ವಿ? ರಾಘುಗೂ ಆರಾಧನಾಗೂ ಮದುವೆ ಆಗಿರೋ ವಿಷಯನ ನನ್ನ ಹತ್ರ ಮುಚ್ಚಿಟ್ಟು ನೀವು ನಾಟಕ ಮಾಡ್ತೀರಾ? ಹಾಗೇನೆ ನಾನು ಕೂಡ. ಬೆವರುತ್ತಿದ್ದರು ಗಂಡ ಹೆಂಡತಿ ಇಬ್ಬರು ಅವಳ ಮಾತಿಗೆ. ಯಾಕೆ ಮಾಮ್, ಯಾಕೆ ಡ್ಯಾಡ್ ಮಾತೆ ಬರ್ತಿಲ್ವಾ? ಅಯ್ಯೋ, AC ರೂಮಲ್ಲಿ ಇದ್ದುಕೊಂಡು ಇಷ್ಟೊಂದು ಯಾಕೆ ಬೆವರುತ್ತಾ ಇದ್ದೀರಾ? ಬೇಬಿ, ಅದು ನಿನಗೆ ಹೇಗೆ ಗೊತ್ತಾಯಿತು? ಹೇಗೋ ಗೊತ್ತಾಯಿತು. ಈ ಮದುವೆ ತಡೆಯೋಕೆ ಆಗಲಿಲ್ಲ ಅಲ್ವಾ ನಿಮ್ಮ ಕೈಯಲ್ಲಿ? ಮಗಳೇ, ನಾವು ಏನು ಮಾಡೋಕ್ಕೆ ಆಗ್ತಿತ್ತು ಹೇಳು? ಎಲ್ಲರೂ ನೀನು ಹೇಳ್ದೆ ಕೇಳದೆ ಹೊರಗೋಗಿದ್ಯಾ? ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ನೀನೇ ಲೆಟರ್ ಬರೆದು ಇಟ್ಟಿದೆಯಲ್ಲ. ಏನು, ಈ ಮದುವೆ ಇಷ್ಟ ಇಲ್ಲ ಅಂತ ನಾನು ಲೆಟರ್ ಬರೆದಿದ್ನಾ? ಹೌದು ಮಗಳೇ. ಅಂಥ ಪರಿಸ್ಥಿತಿಲಿ ನಾವು ಏನು ಮಾಡಬೇಕಾಗಿತ್ತು ಹೇಳು? ನಾವು ಮಾತಾಡೋಕ್ಕೂ ಟ್ರೈ ಮಾಡಿದ್ರು. ನಮ್ಮ ಅಣ್ಣ ಅನಿಸಿಕೊಂಡವ ನಮಗೆ ಸಪೋರ್ಟ್ ಮಾಡಲಿಲ್ಲ ಗೊತ್ತಾ? ನಮ್ಮ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ ಇಲ್ಲಿ. ಅದು ಸರಿ, ನಿನಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಯಾರು ಹೇಳಿದರು ನಿನಗೆ? ಯಾರು ಹೇಳಿದರು ಅನ್ನೋದು ಮುಖ್ಯ ಅಲ್ಲ, ಏನು ಹೇಳಿದರು ಅನ್ನೋದು ಮುಖ್ಯ. ಅದರಿಂದ ನನಗೇನು ಲಾಭ ಅನ್ನೋದು ಮುಖ್ಯ. ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೊತೀನಿ. ಮುಂದೆ ಆಗೋದನ್ನು ನೀವು ನೋಡ್ತಾ ಕೂತೀರಿ. ರೂಮಲ್ಲಿ ಕುಳಿತು ತನ್ನ ಜೀವನ ಎಲ್ಲಿಂದಲೋ ಶುರುವಾಗಿ ಇಲ್ಲಿ ಬಂದು ನಿಂತಿದೆ. ದ್ವೇಷದಿಂದ ಶುರುವಾದ ಈ ನಮ್ಮ ಸಂಬಂಧ ಇವತ್ತು ಪ್ರೀತಿಯಾಗಿ ಬದಲಾಗುತ್ತೆ ಅಂತ ಅಂದುಕೊಂಡಿರಲೇ ಇಲ್ಲ ಎಂದು ಯೋಚಿಸುತ್ತಿದ್ದಳು. ಅತ್ತಿಗೆ ಅತ್ತಿಗೆ ಎನ್ನುತ್ತಾ ಹೊಳ ಬಂದಳು ಅಂಜು. ಏಳು ಅಂಜು, ಏನು ಇಲ್ಲಿಯವರೆಗೂ ಹುಡುಕಿಕೊಂಡು ಬಂದಿದ್ದೀಯಾ ಎಂದು ಯೋಚನೆಯಿಂದ ಹೊರಬಂದು, ನೀವೇನು ಯೋಚನೆ ಮಾಡ್ತಾ ಕೂತಿದ್ರಿ? ಹಳೆ ವಿಷಯಗಳು ಬೇಡ ಅತ್ತಿಗೆ. ಅಣ್ಣ ಹಳೆ ಜೀವನ ಮರೆತು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಹೆಂಡತಿ ಊಟ ಮಾಡಿಲ್ಲ ಅಂದರೆ ಶೆಲ್ಫ್ ಮೇಲೆ ಕೂರಿಸಿ ಊಟ ಮಾಡಿಸೋದೇನು? ತೋಳಲ್ಲಿ ಎತ್ತಿಕೊಂಡು ಕರೆದುಕೊಂಡು ಹೋಗೋದೇನು? ನಡೀಲಿ ನಡೀಲಿ, ರಾಘುಹಾರು ಪ್ರೇಮ ಪ್ರಸಂಗ ಎಂದು ಕಣ್ಮಿಟುಕಿಸಿದಳು. ಅಂಜು ಮಾತಿಗೆ ನಾಚಿದಳು. ಅತ್ತಿಗೆ, ಬೇಗ ನಿಮ್ಮ ಮನಸ್ಸಲ್ಲಿರೋದನ್ನು ಅಣ್ಣನಿಗೆ ಹೇಳಿಬಿಡಿ. ಅವನು ಕೂಡ ನಿಮ್ಮ ಪ್ರೀತಿನ ಒಪ್ಕೊತಾನೆ. ಖಂಡಿತ ಅಂಜು, ಹಾಗೆ ನಾನು ಯಾರು ಅನ್ನೋ ಸತ್ಯನೂ ಕೂಡ ಹೇಳಿಬಿಡ್ತೀನಿ. ಅತ್ತಿಗೆ, ಹೇಳೋದು ಮರ್ತೆ, ನಾಳೆ ಅಣ್ಣಂದು ಬರ್ತಡೇ. ಅಂಜು, ನಾಳೆ ಅವರ ಬರ್ತಡೇನಾ? ನೀನೇನು ಇಷ್ಟು ಲೇಟಾಗಿ ಹೇಳ್ತಿದ್ದೀಯಾ? ಸಾರಿ ಅತ್ತಿಗೆ, ಈ ಗಡಿಬಿಡಿಯಲ್ಲಿ ಹೇಳೋಕೆ ಆಗಲಿಲ್ಲ. ಹೋಗಲಿ ಬಿಡು, ನಿಮ್ಮ ಅಣ್ಣನಿಗೆ ಹೇಗೆ ಸರ್ಪ್ರೈಸ್ ಕೊಡೋದು ಹೇಳು? ಈಗ ಹೊರಗಡೆ ಹೋಗೋ ಪರಿಸ್ಥಿತಿಯಲ್ಲೂ ನಾವಿಲ್ಲ. ಅತ್ತಿಗೆ, ಮೈ ಹೂನಾ? ಅಂಜು ಇದ್ದ ಕಡೆ ನೋ ವರಿ, ಓಕೆ? ಈಗ ಹೇಳು ಅಂಜು, ನಿಮ್ಮ ಅಣ್ಣನಿಗೆ ಏನು ಸರ್ಪ್ರೈಸ್ ಕೊಡೋದು? ಅತ್ತಿಗೆ, ಅಣ್ಣನಿಗೆ ಸ್ಟ್ರಾಬೆರಿ ಫ್ಲೇವರ್ ಕೇಕ್ ಅಂದರೆ ತುಂಬ ಇಷ್ಟ. ನಿಮಗೆ ಕೇಕ್ ಮಾಡೋಕ್ಕೆ ಬರುತ್ತಾ? ಬರುತ್ತೆ ಅಂಜು, ಅದನ್ನೇ ಮಾಡ್ತೀನಿ. ಜೊತೆಗೆ ನಮ್ಮ ರೂಮ್ನ ಡೆಕೋರೇಟ್ ಮಾಡಿ ಬಾಲ್ಕನಿಯಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡ್ತೀನಿ.
ನನ್ನನ್ನೇ ಅವರಿಗೆ ಕೊಡೋಣ ಅಂತ ಅಂದುಕೊಂಡಿದ್ದೀನಿ ಅಂಜು. ಮನೆ ಪರಿಸ್ಥಿತಿ ಸುಧಾರಿಸಿದ ಅಂಥದರಲ್ಲಿ ನಾವು ಹೊರಗಡೆ ಹೋಗೋದು ಚೆನ್ನಾಗಿರಲ್ಲ. ಸೊ ಇಲ್ಲೇ ಸರ್ಪ್ರೈಸ್ ಕೊಡೋಣ, ಹೇಗಿದೆ ಐಡಿಯಾ? ಸೂಪರ್ ಅತ್ತಿಗೆ, ಹಾಗೆ ಮಾಡಿ. ಅವರ ಮಾತನ್ನು ಕದ್ದು ಕೇಳಿಸಿಕೊಂಡ ನೇತ್ರ, ನಾಳೆ ರಾಘು ಬರ್ತ್ಡೇ ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ಅದು ಹೇಗೆ? ಖುಷಿಯಾಗಿ ಇರ್ತೀರಾ ಅಂತ ನಾನು ನೋಡ್ತೀನಿ. ನನ್ನ ಹತ್ರನೇ ಮದುವೆ ವಿಷಯ ಮುಚ್ಚಿಟ್ಟು ನನ್ನ ಕನಸನ್ನು ಹಾಳು ಮಾಡಿದ್ರಿ ಅಲ್ವಾ ಎಲ್ಲ ಸೇರಿಕೊಂಡು. ಹಾಗೆ ನಿಮ್ಮ ಸಂತೋಷನ ನಾನು ಹಾಳು ಮಾಡಲಿಲ್ಲ ಅಂದರೆ ನನ್ನ ಹೆಸರು ನೇತ್ರಾನೇ ಎಲ್ಲ ನೆನ್ಪಿಟ್ಕೊಳ್ಳಿ. ನೀವು ಯಾರು ಅನ್ನೋ ವಿಷಯನ ರಾಘುಗೆ ಹೇಳಿ ನಿಮ್ಮಿಬ್ಬರನ್ನ ದೂರ ಮಾಡೋದೇ ನನ್ನ ಗುರಿ. ಈ ಸಾಮ್ರಾಜ್ಯಕ್ಕೆ ನಾನೇ ಹೊಡೆತಿ, ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀನಿ, ನೋಡ್ತಾ ಇರಿ ಎಂದು ಸ್ವಗತ ನುಡಿದುಕೊಂಡು ಅಲ್ಲಿಂದ ಸರಿದಳು ನೇತ್ರ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.